ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಏನಾದರೂ ಜೆನ್ಯೂನ್ ಪ್ರೈವೇಟ್ ಜಾಬ್ ಅಪ್ಡೇಟ್ಸ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ಅದಕ್ಕೂ ವಿಡಿಯೋದ ಮುಂದೆ ಹೋಗೋಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ನಿಮಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ಈಗ ನೌಕರಿಲೆಲ್ಲ ಹಿಂಗೆ ಜಾಬ್ ಅಪ್ಡೇಟ್ ಮಾಡೋದು, ಲಿಂಕ್ಡ್ಇನ್ನಲ್ಲೆಲ್ಲ ಯಾವ ಥರ ಜಾಬ್ ಅಪ್ಡೇಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ, ಮತ್ತು ಒನ್ ಮೆಂಟರ್ಶಿಪ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ಓನ್ಲಿ ಫಾರ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಷ್ಟೇ, ಏನಾರ ಕಾಲ್ ಸ್ಕೆಡ್ಯೂಲ್ ಮಾಡಬೇಕು ಅಂತ ಅಂದರೆ, ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ನೀವೇನಾದ್ರು 1-to-1 ಕಾಲ್ ಸ್ಕೆಡ್ಯೂಲ್ ಮಾಡಬೇಕು ಅನ್ನೋರು ಮಾತ್ರ DM ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ನಾನಿವಾಗ ಹೇಳ್ತಾ ಇರೋ ಕಂಪ್ನಿ ಬಂದ್ಬಿಟ್ಟು ಅವರು 12th ಪಾಸ್ ಆಗಿರೋರ್ಗೂ ಹೈಯರ್ ಮಾಡ್ತಿದ್ದಾರೆ. ಸೊ ಡಿಗ್ರಿ ಏನು ಮ್ಯಾಂಡೇಟರಿ ಏನಿಲ್ಲ. ಸೊ ಯಾರ್ಯಾರು 12th ಪಾಸ್ ಆಗಿದ್ದಾರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಪರ್ ಮಂತ್ 18,000ವರೆಗೂ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಸೊ ಯಾವ ಕಂಪ್ನಿ ಎಷ್ಟು ರೋಲ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಬಲ್ಕ್ ಹೈರಿಂಗ್, ವರ್ಕ್ ಫ್ರಮ್ ಹೋಮು, ಟೆಲಿಪರ್ಫಾರ್ಮೆನ್ಸ್. ಅವರು ಟೋಟಲ್ 60 ವೇಕೆನ್ಸಿ ಇದೆ ಅಂತೆ. ಸೊ ಹೈರಿಂಗ್ ಗುರ್ಗಾನ್ ಲೊಕೇಶನ್ಗೆ ಹೈರ್ ಮಾಡ್ತಿರೋದು, ಬಟ್ ವರ್ಕ್ ಫ್ರಮ್ ಹೋಮ್. ಇದು ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಹಿಂದಿ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಅಂತ ಅಂದರೆ ಬ್ಲೆಂಡ್ ಪ್ರೊಸೆಸ್, ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, BPO ಆ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಈ ಜಾಬಲ್ಲಿ ಅಂತ ಅಂದರೆ, ಹ್ಯಾಂಡಲ್ ಇನ್ಬೌಂಡ್ ಕಸ್ಟಮರ್ ಚಾಟ್ಸ್ ಆ್ಯಂಡ್ ಕಾಲ್ ಎಫೆಕ್ಟಿವ್ಲಿ ಅಂತ ಅಂದರೆ, ಕಾಲ್ಸ್ ಬರುತ್ತಲ್ಲ ಈಗ ಕಸ್ಟಮರ್ ಕಡೆಯಿಂದ, ಅವ್ರದ್ದೆಲ್ಲ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಅಡಾಪ್ಟ್ 24/7 ಎನ್ವಿರಾನ್ಮೆಂಟ್ ಅಂದರೆ ರೊಟೇಷನಲ್ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ ಒಂದ್ಸಲ, ಅದಕ್ಕೆಲ್ಲ ಎಲಿಜಿಬಲ್ ಇರಬೇಕಂದ್ರೆ ಓಕೆ ಥರ ಇರಬೇಕು ವರ್ಕ್ ಮಾಡೋಕ್ಕೆ. ಮತ್ತು ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಅಬೌಟ್ ಬ್ಲಿಂಕಿಟ್ ಸರ್ವಿಸ್, ಆರ್ಡರ್ ಸ್ಟೇಟಸ್ ಆ್ಯಂಡ್ ಡೆಲಿವರಿ ಟೈಮ್ಲೈನ್ಸ್. ಸೊ ಇವರು ಕ್ಲೈಂಟ್ ಬಂದ್ಬಿಟ್ಟು ಬ್ಲಿಂಕಿಟ್ ಅವರು, ಆಯಿತಾ. ಸೊ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿರ್ತಾರೆ ಅಂದ್ಕೊಳ್ಳಿ ಕಸ್ಟಮರ್ಸು. ಸೊ ಅದರಲ್ಲಿ ಯಾವ ಥರ ಇದೆ, ಡೆಲಿವರಿ ಸ್ಟೇಟಸ್ ಎಲ್ಲಿದೆ, ಮತ್ತು ಎಷ್ಟು ಟೈಮ್ ಅಷ್ಟರಲ್ಲಿ ನಮ್ಮ ಡೆಲಿವರಿ ಪ್ರಾಡಕ್ಟ್ ಬರುತ್ತೆ ಅಂತ ಅಕ್ಯುರೇಟಾಗಿ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ. ಇನ್ನು ಪ್ರಿಫರ್ಡ್ ಕ್ಯಾಂಡಿಡೇಟ್, ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಾರೆ, ಮಿನಿಮಮ್ ಕ್ವಾಲಿಫಿಕೇಷನ್ ಇಂಟರ್ಮೀಡಿಯೇಟ್ 12 ಪಾಸ್ ಆಗಿರಬೇಕು, ಬ್ಯಾಚುಲರ್ಸ್ ಡಿಗ್ರಿ ಇದೆ ಪ್ರಿಫರ್ಡೆಬಲ್, ಅಂದರೆ ಮ್ಯಾಂಡೇಟರಿ ಇಲ್ಲ, ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಪಿಯರ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್, ಅದೇ ಮ್ಯಾಂಡೇಟರಿ ಇಲ್ಲ, ಬಟ್ ಅದೇ ನೈಸ್ ಟು ಹ್ಯಾವ್ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೂ ಮುಂಚೆ ನಮ್ಗೆ ಏನೇನು ಬೇಕು ಅಂತಂದರೆ 8 GB ರ್ಯಾಮ್ ಇರೋ ಲ್ಯಾಪ್ಟಾಪ್ ಇರಬೇಕು, ಮತ್ತು i5 ಪ್ರೊಸೆಸರ್ ಆಗಿರಬೇಕು, ವಿಂಡೋಸ್ 10 ಮತ್ತು i5 ಪ್ರೊಸೆಸರ್ ಇರಬೇಕು, ಮತ್ತು ವೈಫೈ ಕನೆಕ್ಟಿವಿಟಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈ ಮಾಡೋಕ್ಕೆ, ಈ ಜಾಬ್ಗೆ ಎಲ್ಲರೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಏನು ಜಾಬು ಬಂದ್ಬಿಟ್ಟು ಬಲ್ಕ್ ಹೈರಿಂಗು, ಇವ್ರೂ ಅಂದರೆ ಬ್ಲಿಂಕಿಟ್ ವಾಯ್ಸ್ ಪ್ರೊಸೆಸರ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಗುಡ್ ಹ್ಯಾವ್ ರಿಟರ್ನ್ ಆ್ಯಂಡ್ ಓರಲ್ ಕಮ್ಯುನಿಕೇಷನ್ ಅಂತ ಹೇಳಿದ್ದಾರೆ. ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಸೇಮ್ ಇದೆ. ಸೊ ಹ್ಯಾಂಡಲ್ ಇನ್ಬೌಂಡ್ ಕಸ್ಟಮರ್ದು ಕ್ವೇರೀಸ್ ಹ್ಯಾಂಡಲ್ ಮಾಡಬೇಕು, ಮತ್ತು ಅಕ್ಯುರೇಟ್ ಇನ್ಫಾರ್ಮೇಷನ್ ಆಫ್ ಬ್ಲಿಂಕಿಟ್ ಆರ್ಡರ್ನ ಹ್ಯಾಂಡಲ್ ಮಾಡಬೇಕು ಅಂತ. 12th ಪಾಸ್ ಆಗಿದೆ ಸಾಕು ಅಂತ. ಸೊ HR ಆಶೀಶ್ ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮದು ರೆಸ್ಯೂಮೆನ ಕೊಡ್ಬೋದು, ನಿಮ್ಮದು ಜಾಬ್ ಅಪ್ಡೇಟ್ನ ಕೇಳ್ಕೊಬೋದು. ನಾನು 2 ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಎರಡಕ್ಕೂ ಅಪ್ಲೈ ಮಾಡಿ, 2 ಜಾಬ್ ಲಿಂಕ್ನೂ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಇದರಿಂದ ತುಂಬ ಯೂಸ್ ಆಗುತ್ತೆ ಯಾರ್ಯಾರು ಆ್ಯಕ್ಚುಲಿ ಜಾಬ್ ಹುಡುಕ್ತಾ ಇದ್ದೀರಾ ಅಂತ. ಈ ಥರ ಜಾಬ್ ಅಪ್ಡೇಟ್ಸ್ ಇದೆ ಅಂತ ಹೇಳ್ಬೋದಷ್ಟೇ, ಬಟ್ ನಾನು ಯಾರಿಗೂ ಜಾಬ್ ಕೊಡ್ಸೋಕ್ಕಾಗಲ್ಲ, ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಯಾವುದೇ ವಿಡಿಯೋದಲ್ಲಿ ನಾನು ಜಸ್ಟ್ ನಂದು ವಿಡಿಯೋ ನೋಡಿ ಅಪ್ಲೈ ಮಾಡಿದ ತಕ್ಷಣ ಎಲ್ರಿಗೂ ಜಾಬ್ ಸಿಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ನಾವು ಡೈಲಿ ನಮ್ಮದು ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೋತಾ ಇರಬೇಕು. ಇವಾಗ ಈ ಕಂಡೀಷನಲ್ಲಿ ಜಾಬ್ ತಗೊಳ್ಳೋದು ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಡೈಲಿ ನಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ನಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ತಾ ಇದ್ರೆ ಅಷ್ಟೇ ಜಾಬ್ ಸಿಗೋದು. ಈಗ ಒಂದು ಜಾಬ್ಗೆ ಅಪ್ಲೈ ಮಾಡಿದ ರೆಸ್ಯೂಮೆನೇ ಎಲ್ಲ ಜಾಬ್ಗೂ ಮ್ಯಾಚ್ ಆಗಲ್ಲ. ಯಾಕೆಂದರೆ ಒಂದು ಜಾಬಲ್ಲಿ ಕೇಳೋ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ, ಇನ್ನೊಂದು ಜಾಬಲ್ಲಿ ಕೇಳೋ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ನೀವು ಅಂದರೆ ಎಲ್ಲ ಜಾಬ್ಗೂ ಅಪ್ಲೈ ಮಾಡ್ತಿದ್ರೆ, ಸ್ಪೆಸಿಫಿಕ್ ಆಗಿ ಮಾಡ್ತಿದ್ರೆ ಓಕೆ ನಡೆಯುತ್ತೆ, ಒಂದು 2-3 ಸ್ಕಿಲ್ಸ್ ಅಪ್ಲೈ ಮಾಡಿದ್ರೆ. ಬಟ್ ನೀವು ಬೇರೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಆ ಜಾಬಿಗೆ ತಕ್ಕನಾಗಿ ನಿಮ್ಮ ರಿಕ್ವೈರ್ಮೆಂಟ್ ಕೂಡ ಇರಬೇಕು. ಸೊ ಎಲ್ಲರೂ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ಮತ್ತು ರೆಸ್ಯೂಮೆ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಎಲ್ರಿಗೂ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.